ನಮಸ್ಕಾರ. ವಿಷವನೊಳುವೆಂದು ಅಳುಕದೆ ಉಪಭೋಗಿಸಲು ಕೊಲ್ಲದೆ ಬಿಡುವುದೇ, ಕರಗಸದ ನಡು ಬಡವಾದರೆಯು ಕೊಯ್ದಿಕ್ಕದೆ ತರುವ ಶಿಶುವಿವನು ಸಾಮರ್ಥ್ಯ ಪುರುಷನೇ ಹುಸಿಕಣ ಎಂದು ಕಳುಹಿದೊಡೆ ರಕ್ಕಸನವನು ಮುಂದಕ್ಕೆ ತನಗವನೆಂದನ ಶಕುನಿ. ನಾನು ಈಗ ಓದಿದ ಷಟ್ಪದಿಯ ಅರ್ಥ, ಅಣುಪ್ರಮಾಣ ಅಂತ ವಿಷವನ್ನು ಸೇವಿಸಿದ್ರೆ ಅದು ಕೊಲ್ತತೆ, ಕರಗಸದ ಅಳುಗು ತೆಳ್ಳಗಿದ್ರು ಕೂಡ ದೊಡ್ಡ ಮರವನ್ನು ಕೂಡ ಅದು ಕೊಯ್ತತೆ, ಇನ್ನು ಚಿಕ್ಕ ಹುಡುಗ ಹೋಗ್ಲಿ ಅಂತ ಬಿಟ್ರೆ ಹಾಗೆ ಮುಂದೆ ರಕ್ಕಸನಾಗ್ತಾನೆ ಅಂತ ಅರ್ಥ. ಈಗ ಇನ್ನೊಂದು ಷಟ್ಪದಿನ ನಾನು ಓದ್ತೀನಿ. ಶಯನದಲ್ಲಿ ವಹಿನಿಯಲಿ ವೈಹಾಳಿಯಲಿ, ಬೇಟೆಯಲ್ಲಿ ಊಟದಲ್ಲಿ ಕೇಳಿಯಲಿ, ಸುರತ ಕ್ರೀಡೆಯಲ್ಲಿ ಮಜ್ಜನದ ಸಮಯದಲ್ಲಿ, ಜಯದ ಜೋಕೆಯಲ್ಲಿ ಓಲಗದ ಮರವೆಯಲ್ಲಿ, ವಾರ ಸ್ತ್ರೀಯರುಗಳಲ್ಲಿ ದಯವನ ಐದಿಸಬಹುದು ಚಿತ್ತೈಸೆಂದನ ಶಕುನಿ. ಇದರ ಅರ್ಥ, ಮಲಗಿರುವಾಗ, ಯಜ್ಞದಲ್ಲಿ, ಕುದುರೆ ಸವಾರಿ ಮಾಡುವಾಗ, ಬೇಟೆಯಲ್ಲಿ ಇರುವಾಗ, ಊಟ ಮಾಡುವಾಗ, ಆಟ ಆಡ್ತಾ ಇರಬೇಕಾದ್ರೆ, ರತಿಕೂಟದಲ್ಲಿರುವಾಗ, ಹೊಳೆ ನದಿಗಳಲ್ಲಿ ಮೀತಾ ಇರುವಾಗ, ಗೆಲುವಿನ ಹಿಗ್ಗಿನಲ್ಲಿ ತೂಗಾಡ್ತಾ ಇರಬೇಕಾದ್ರೆ, ಓಲಗದ ಮೆರವಣಿಗೆಯಲ್ಲಿ ಮೈ ಮರೆತಾ ಇರಬೇಕಾದ್ರೆ, ಸೂಳೆಯರೊಂದಿಗೆ ಇದ್ದಾಗ ಸಮಯ ನೋಡಿ ಹಗೆಗಳನ್ನ ಇಲ್ಲವಾಗಿಸಬೇಕು ಅಂತ ಈ ಷಟ್ಪದಿ ತಿಳಿಸುತ್ತೆ. ಪಾಂಡವರನ್ನ ಅರಗಿನ ಅರಮನೆಯಲ್ಲಿ ಸುಟ್ಟು ಹಾಕ್ತಕ್ಕಂಥ ಉಪಾಯವನ್ನ ದುರ್ಯೋಧನನಿಗೆ ಮನದಟ್ಟು ಮಾಡಿಕೊಡ್ತಕ್ಕಂಥ ಮೊದಲು ಈ ರಾಜನೀತಿಯನ್ನ, ಅಂದ್ರೆ ಹೇಗಾದ್ರೂ ಹಗೆಗಳನ್ನ ಕೊಲ್ಲೋದು ರಾಜರ ಗುರಿ ಅಂತ ಶಕುನಿ ದುರ್ಯೋಧನನಿಗೆ ಬೋಧಿಸ್ತಾನೆ. ಇವು ಕುಮಾರವ್ಯಾಸ ಭಾರತದ ಆದಿಪರ್ವದ 8ನೇ ಸಂಧಿಯಲ್ಲಿರ್ತಕ್ಕಂಥ 28, 30 ಮತ್ತು 35ನೇ ಷಟ್ಪದಿಗಳು. ಶಕುನಿ ದುರ್ಬುದ್ಧಿಯವನಾದ್ರಿಂದ ಧರ್ಮಬಾಹಿರವಾದಂತಹ ಇಂಥ ರಾಜನೀತಿಯನ್ನ ಹೇಳ್ಕೊಡ್ದಾನೆ ಅಂತ ನಾವು ಹೇಳಂತಿಲ್ಲ. ಏಕೆಂದ್ರೆ ಕೌಟಿಲ್ಯ ಅರ್ಥಶಾಸ್ತ್ರ ಅಂದ್ರೆ ಚಾಣಕ್ಯನ ಅರ್ಥಶಾಸ್ತ್ರದ ಪ್ರಕರಣ 18 ಅಧ್ಯಾಯ 21, ಪ್ರಕರಣ 17 ಅಧ್ಯಾಯ 20, ಪ್ರಕರಣ 172 ಅಧ್ಯಾಯ 142ರಲ್ಲಿ ಕುಮಾರವ್ಯಾಸ ಶಕುನಿಯ ಮೂಲಕ ಹೇಳಿಸಿರ್ತಕ್ಕಂಥ ಈ ಎಲ್ಲ ಉಪಾಯಗಳನ್ನ ಬಳಸಿಕೊಂಡು ಹಗೆಗಳನ್ನ ಕೊನೆಗೊಳಿಸಬೇಕು ಅಂತ ತಿಳಿಸ್ತದೆ. ನಂದರನ್ನ ಕೊನೆಗೊಳಿಸಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸೋದಕ್ಕೆ ಚಾಣಕ್ಯ ಈ ಎಲ್ಲ ತಂತ್ರಗಳನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ನಾವು ಸಾಮಾನ್ಯ ಶಕೆ 8 ಮತ್ತು 10ನೇ ಶತಮಾನಗಳ ಅವಧಿಗೆ ಸೇರಿರ್ತಕ್ಕಂಥ ವಿಶಾಖದತ್ತನ ಉದ್ರ ರಾಕ್ಷಸ ಕೃತಿಯಿಂದ ಗೊತ್ತಾಗ್ತದೆ ನಮಗೆ. ಭಾರತದ ಕೆಲವು ಪ್ರಾಚೀನ ರಾಜನೀತಿ ನಿಪುಣರು ರಾಜ ತನ್ನ ಮಕ್ಕಳನ್ನು ಕೂಡ ವಧಿಸಬೇಕು, ಇಲ್ಲ ಸೆರೆಯಲ್ಲಿ ಇಡಬೇಕು, ಅವರಿಂದಲೂ ಕೂಡ ಆತನಿಗೆ ಅಪಾಯ ಉಂಟಾಗಬಹುದು ಅಂತ ವಾದ ಮಾಡಿದ್ದಾರೆ. ಇಂತಹ ರಾಜನೀತಿ ಆಧುನಿಕ ಪ್ರಜಾಪ್ರಭುತ್ವಗಳಿಗೆ ಸಲ್ಲದು ಅನ್ನೋದನ್ನ ನಾವು ಮನಗಾಣಬಹುದು. ಈಗ ಕುಮಾರವ್ಯಾಸ ಭಾರತದ ಆದಿಪರ್ವದ 8ನೇ ಸಂಧಿಯಲ್ಲಿರ್ತಕ್ಕಂಥ ಇನ್ನೊಂದು ಷಟ್ಪದಿಯನ್ನ ಕೇಳಿರಿ. ಧನವನಿತ್ತಾದೊಡೆಯು ಸಹಭೋಜನವನುಂಡಾದೊಡೆಯು ಮೇ ನಿಜ ತನುಜೆಯರ ನಿತ್ತಾದೊಡೆಯು ಬಳಿಸಂದು ಬೇಸರದೆ ತನುವ ಬೆರೆಸಿದ್ದಾದೊಡೆಯು ನೂತನ ಗುಣವ ನುಡಿದಾದೊಡೆಯು ರಿಪು ಜನಪತಿಯ ವಶವ ಮಾಡುವುದು ಉಚಿತವೆಂದನ ಶಕುನಿ. ಈ ಷಟ್ಪದಿಯಲ್ಲಿ ಹೇಳಿರ್ತಕ್ಕಂಥ ವಿವರಗಳನ್ನ ಕಳೆದ 2000 ವರ್ಷಗಳಿಂದ ಭಾರತದ ರಾಜರುಗಳು ಹೇಗೆ ಅಳವಡಿಸಿಕೊಂಡಿದ್ರು ಅನ್ನೋದನ್ನ ವಿವರವಾಗಿ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ. ವಂದನೆಗಳೊಂದಿಗೆ.